ರಾಜ್ಯ ರಾಜಕಾರಣದಲ್ಲಿ ಹಲವಾರು ಆಗುವಗಳು ಬರ್ತವೆ. ಇಲ್ಲಿ ಒಬ್ಬ ಸಜ್ಜನ ರಾಜಕಾರಣಿ, ನಾನೇ ಸಜ್ಜನ ರಾಜಕಾರಣಿ ಅಂತ ಹೇಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಾನು ಸಜ್ಜನ ರಾಜಕಾರಣಿ ಅಂತ ಅಂದರೆ ನನ್ನಲ್ಲಿ ಆ ಯೋಗ್ಯತೆ ಇರಬೇಕಲ್ಲಿ, ನನ್ನಲ್ಲಿ ಯಾವ ನೈತಿಕತೆ ಮೌಲ್ಯ ಇದೆ ಅದನ್ನು ನಮ್ಮ ಸಂಘ ಪರಿವಾರ ಆಗಿರ್ಬೋದು, ಭಾರತೀಯ ಜನತಾ ಪಕ್ಷದ ನಾಯಕರಾಗಿರ್ಬೋದು ಗುರುತಿಸ್ತಾರೆ. ಅಲ್ಲಿ ವಿಶೇಷವಾಗಿ ನಮ್ಮದೇ ಆದ ಒಂದು ಇಂಟೆಲಿಜೆನ್ಸ್ ಇದೆ ಅಲ್ಲಿ, ಅದು ನನಗೆ ಗೊತ್ತಿಲ್ಲ ಎಲ್ಲಿದೆಯೋ ಅಂತೇಳಿ. ನಾನು ಏನು ಮಾಡ್ತಾಯಿದ್ದೀನಿ, ನನ್ನ ಕಾರ್ಯವೈಖರಿ ಅಂತೇಳಿ ಪ್ರತಿಯೊಂದನ್ನು ಕೂಡ ಅದು ಸೂಕ್ಷ್ಮವಾಗಿ ಪರಿಗಣಿಸಿ ಅದನ್ನು ಇಲ್ಲಿ ವರದಿ ಕೊಡ್ತಾರೆ ನಮ್ಮ ಪಕ್ಷದಲ್ಲಿ. ಇವತ್ತು ಪ್ರೀತಮ್ ಗೌಡ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ಬೋದಲ್ಲಿ ಆತನ ನಡೆನುಡಿ, ಅವನಲ್ಲಿರುವಂಥ ಕೆಲವು ನ್ಯೂನ್ಯತೆಗಳ ಬಗ್ಗೆ ಈಗಾಗಲೇ ನಾನು ರಾಷ್ಟ್ರೀಯ ನಾಯಕರ ಗಮನಕ್ಕೆ ತಂದಿದ್ದು. ಅವನು ಎಷ್ಟು ಭ್ರಷ್ಟ ಇದ್ದಾನೆ, ಎಂಥ ಕೊಲೆಗಡಿಕೆ ಕೆಲಸದ ಕೈ ಹಾಕಿದ್ದಾನೆ, ಅವನಿಂದ ಎಷ್ಟು ಮನೆ ಹಾಳಾಗಿದೆ, ಯಾರ್ಯಾರ ಮನೆ ಹಾಳಾಗಿದೆ, ರಾಜಕಾರಣದಲ್ಲಿ ಅವನು ಯೋಗ್ಯನೋ ಅಯೋಗ್ಯನೋ ಅಂತೇಳಿ ನಾನು ಈಗಾಗಲೇ ರಾಷ್ಟ್ರೀಯ ನಾಯಕರಿಗೆ, ರಾಜ್ಯ ನಾಯಕರಿಗೆ ಪತ್ರ ಬರೆದಾಗಿದೆ. ಯಾವುದೇ ಭಯ ಏನಿಲ್ಲ ಇಲ್ಲಿ. ಒಂದು ಇಲ್ಲ, ನಾನು ಮಾಧ್ಯಮದ ಕುಣಿತ ಬಿಲ್ಡಪ್ ತಗೋಬೇಕು ಅಂತಲೇ ಏನಿಲ್ಲ ಅಲ್ಲಿ. ನಾನು ಹಿಂದೆ ಪ್ರಜ್ವಲ್ ರೇವಣ್ಣನ ಬಗ್ಗೆ ಪತ್ರ ಬರೆದಿದ್ದೆ. ನಾನು ಕೇಂದ್ರದ ನಾಯಕರು, ರಾಜ್ಯ ನಾಯಕರಿಗೂ ಪತ್ರ ಬರೆದಿದ್ದೆ. ಅಲ್ಲಿ ಇಂಥ ಯೋಗ್ಯತೆಯನ್ನು ಕಳ್ಕೊಂಡಿರೋ ವ್ಯಕ್ತಿಗಳಿಗೆ ನೀವು ನಮ್ಮ ಪಕ್ಷದಲ್ಲಿ ಜವಾಬ್ದಾರಿಯನ್ನು ಕೊಟ್ಟರೆ, ನೀವಲ್ಲಿ ಅಧಿಕಾರವನ್ನು ಕೊಟ್ಟರೆ ನಮ್ಮ ಪಕ್ಷ ತಲೆ ಬಗ್ಗಿಸ್ಬೇಕಾಗ್ತದೆ ಅಂತಂದೆ. ನಮ್ಮ ಮಾತನ್ನು ಪರಿಗಣಿಸಿಲ್ಲ ಅವತ್ತಲ್ಲಿ ಅವರು. ಹಾಗಾಗಿ ಇವತ್ತು ನೋವು ಅನುಭವಿಸೋ ಪರಿಸ್ಥಿತಿ ಬಂತು, ನಾವೆಲ್ಲ ತಲೆ ಬಗ್ಗಿಸೋ ಪರಿಸ್ಥಿತಿ ಬಂತು. ಹಾಸನದ ಏನೇ ಸೋಲು ಕಂಡ ನಾವಲ್ಲಿ. ಮುಂದಿನ ದಿವಸಗಳಲ್ಲಿ ಪ್ರೀತಮ್ ಗೌಡನಿಗೆ ನಮ್ಮ ಪಕ್ಷದಲ್ಲಿ ಯಾವುದೇ ಉನ್ನತವಾದ ಹುದ್ದೆ ಜವಾಬ್ದಾರಿಯನ್ನು ಕೊಡ್ತು ಅಂತ ಅಂದರೆ ನಮ್ಮ ಪಕ್ಷ ಯಾವ ಏನೇ ಸ್ಥಿತಿಗೆ ಹೋಗ್ತದೆ ಅಂತೇಳಿ ವಿತ್ತು ದಾಖಲೆ ಸಮೇತ ಕೊಟ್ಟಿದ್ದೀನಿ ನಾನಲ್ಲಿ. ಅವ್ನು ಎಷ್ಟು ಕೋಟಿ ಲೂಟ್ ಹೊಡೆದವನೇ, ಎಲ್ಲೆಲ್ಲಿ ಯಾರ ಮನೆ ಹಾಳು ಮಾಡ್ಯವನೇ, ಎಷ್ಟು ಮನೆ ಹಾಳು ಮಾಡ್ಯವನೇ, ಪಕ್ಷದರಲ್ಲಿ ಸ್ವಪಕ್ಷದಲ್ಲಿ ಎಷ್ಟು ಜನ ಮುಳುಗಿಸ್ತಾವನೆ. ಹಾಸನ ಜಿಲ್ಲೆಯಲ್ಲ, ಕರ್ನಾಟಕದಲ್ಲಿ ಯಾವ್ಯಾವ ರಾಜಕಾರಣಿ ತೆಗಿಬೇಕು ಅಂತ ಪ್ರಯತ್ನ ಪಡ್ತಾವನೆ ಅಂತೇಳಿ ದಾಖಲೆ ಸಮೇತ ಕೊಟ್ಟಿದ್ದೀನಿ ನಾನು. ಸಂದರ್ಭ ಬಂದಾಗ ನಾನು ಆ ದಾಖಲೆ ಸಮೇತ ಬಿಡುಗಡೆ ಮಾಡ್ತೀನಿ. ಅಲ್ಲಿ ಹಾಸನ ಜಿಲ್ಲೆಯಲ್ಲೇ ಅವನು ಎಷ್ಟು ಕೋಟಿ ಲೂಟ್ ಹೊಡೆದವನೆ ಅಂತೇಳಿ ದಾಖಲೆ ಸಮೇತ ಸ್ವಪಕ್ಷದನ್ನಾಗಿ ನಾನೇ ಬಿಡುಗಡೆ ಮಾಡ್ತೀನಿ. ಇದು ಅಂಜಿಕೆ ಏನಿಲ್ಲ ಅಲ್ಲಿ. ಪ್ರೀತಮ್ ಗೌಡ ಇದು ಕೆಲವು ದಿವಸ ಬಿಟ್ಟರೆ ರೇವಣ್ಣನ 10 ಪಟ್ಟು ಭ್ರಷ್ಟ ಆಗ್ತಾನೆ. ಅದನ್ನು ನಾನು ಈಗಾಗಲೇ ಕೊಟ್ಟಾಗಿದೆ. ಅಲ್ಲಿ ಸಂದರ್ಭ ಬಂದಾಗ ನಾನೇ ದಾಖಲೆ ಬಿಡುಗಡೆ ಮಾಡ್ತೀನಿ. ಅಲ್ಲಿ ವಿತ್ ಮೆಟೀರಿಯಲ್ಸ್ ಎಲ್ಲರೂ ದುಡ್ಡನ್ನು ಲಂಚವಾಗಿ ಕ್ಯಾಶ್ ತೊಗೊಂಡ್ರೆ ಈತನ ಅಕೌಂಟಿಗೆ ತೊಗೊಂಡ್ರು ಅಂತ ದಾಖಲೆ ಬಿಡುಗಡೆ ಮಾಡ್ತೀನಿ ನಾನು. ಕಾಯ್ದು ನೋಡಿ.